ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಕಟಕ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಅಂದ್ರೆ ಈ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಮನೆಯಲ್ಲಿ ಒಂದು ನಿರ್ಧಾರ ಈ ತಿಂಗಳಿನಲ್ಲಿ ಯಾವ ದಿಕ್ಕಿಗೆ ನಿಮಗೆ ಕರೆದುಕೊಂಡು ಹೋಗುತ್ತದೆ, ಮತ್ತೆ ಕುಟುಂಬದಲ್ಲಿ ನೀವು ಮಾಡುವಂತ ಸಣ್ಣ ಅಸಮಾಧಾನ ಯಾವ ವಿಷಯದಿಂದ ಹೆಚ್ಚಾಗುತ್ತದೆ, ಇನ್ನು ಆಸ್ತಿ ಅಥವಾ ಮನೆ ಸಂಬಂಧಿತ ವಿಷಯದಲ್ಲಿ ನೀವು ಗಮನಿಸಬೇಕಾದಂತ ಮುಖ್ಯವಾದಂತ ಅಂಶ ಯಾವುದು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಆದರೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿ ಆಗಿರ್ತಾನೆ. ಚಂದ್ರನು 1ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮನಸ್ಥಿತಿ ಮತ್ತು ಭಾವನೆಗಳನ್ನ ಈ ಒಂದು ತಿಂಗಳಿನಲ್ಲಿ ಹೆಚ್ಚು ಒಂದು ಬದಲಾವಣೆಗಳನ್ನ ಉಂಟಾಗುತ್ತದೆ. ಸಣ್ಣ ವಿಷಯಕ್ಕೂ ಕೂಡ ಹೆಚ್ಚು ಯೋಚನೆ ಮಾಡುವಂತ ಸ್ವಭಾವ ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಇನ್ನು ಸೂರ್ಯ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಇನ್ನು 11ನೇ ಮನೆಗೆ ಸೂರ್ಯ ಬರುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಒಂದು ಲಾಭದ ಸೂಚನೆಗಳು ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ನೀವು ವ್ಯಾಪಾರ ಮಾಡುವಂಥದ್ದು ಮತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಹೊಸ ಆದಾಯಗಳು ನಿಮಗೆ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಇನ್ನು ಬುಧ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಮಾತಿನ ಪ್ರಭಾವಗಳು ಹೆಚ್ಚಾಗುತ್ತದೆ. ನಿಮ್ಮ ಮಾತಿನಲ್ಲಿ ಒಂದಿಷ್ಟು ಅರ್ಥ ಇರುವಂತ ಒಂದು ಸೂಚನೆಗಳು ಕಂಡು ಬರುತ್ತೆ. ಶನಿ 8ನೇ ಮನೆಗೆ ಬರುವುದರಿಂದ ಒಂದಿಷ್ಟು ಒಳಗಿನಂತ ಒತ್ತಡಗಳು ಮತ್ತೆ ಮನಸ್ಸಿನಲ್ಲಿರುವಂತ ಸಮಸ್ಯೆಗಳು, ನೋವು ಈ ಒಂದು ತಿಂಗಳಿನಲ್ಲಿ ಹೊರಗೆ ಬರುವ ಸಾಧ್ಯತೆಗಳಿದೆ. ಸಹನೆ ಇಲ್ಲದೆ ಮುಂದುವರಿಯಲು ಈ ತಿಂಗಳಿನಲ್ಲಿ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಯಾವುದೇ ವಿಷಯ ಆಗಿರಲಿ ಸ್ವಲ್ಪ ತಾಳ್ಮೆಯಿಂದ ಅದನ್ನ ನಿಭಾಯಿಸಿಕೊಂಡು ಹೋಗುವಂತದ್ದು ಒಳ್ಳೆಯದು. ಇನ್ನು ಕೇತು 3ನೇ ಮನೆಯಲ್ಲಿ ಇರುವುದರಿಂದ ಧೈರ್ಯ ಹೆಚ್ಚಿಸಿದರೂ ಕೂಡ ಕೆಲವೊಮ್ಮೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ, ಅಂದ್ರೆ ಅನವಶ್ಯಕವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಒಂದು ನಿರ್ಧಾರ ಮುಂದೆ ದೊಡ್ಡ ಪರಿಣಾಮ ಎದುರಾಗುತ್ತದೆ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಆದಷ್ಟು ತಿಳಿದವರಂತ ಸಲಹೆಗಳನ್ನ ಪಡೆದುಕೊಂಡು ಮುಂದುವರಿಯಿರಿ. ಇನ್ನು ಕುಟುಂಬದಲ್ಲಿ ಭಾವನೆಗಳು ಒಂದಿಷ್ಟು ನಿಯಂತ್ರಿಸುವಂತದ್ದು ಮುಖ್ಯವಾಗಿರುತ್ತೆ. ಸಣ್ಣ ವಿಷಯದಲ್ಲೂ ಕೂಡ ನೀವು ಅತಿ ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡಬೇಡಿ. ಹಾಗಾಗಿ ಸ್ವಲ್ಪ ಇಂಥ ವಿಷಯದಲ್ಲಿ ಎಚ್ಚರವಾಗಿರಿ. ಇನ್ನು ಆರೋಗ್ಯದಲ್ಲಿ ನಿಮಗೆ ನೋಡೋದಾದ್ರೆ ಮಾನಸಿಕವಾದಂತ ಒತ್ತಡ, ನಿದ್ರಾಹೀನತೆ ಮತ್ತು ಎದೆ ಭಾಗದಲ್ಲಿ ಒಂದಿಷ್ಟು ತೊಂದರೆಗಳು ಕಾಣುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಮನಸ್ಸಿಗೆ ವಿಶ್ರಾಂತಿ ಕೊಡುವಂತದ್ದು ಒಳ್ಳೆಯದು. ಆದಷ್ಟು ಆರೋಗ್ಯದ ಕಡೆ ಈ ತಿಂಗಳಿನಲ್ಲಿ ಸ್ವಲ್ಪ ಗಮನ ಕೊಡಿ. ಸಾಧ್ಯವಾದರೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಗಳನ್ನ ತೆಗೆದುಕೊಂಡು ಅದಕ್ಕೆ ತಕ್ಕ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಇನ್ನು ನಿಮಗೆ ಈ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಪ್ರಮುಖವಾದಂತ ಪರಿಹಾರಗಳು ಯಾವುದೆಂದರೆ, ಚಂದ್ರನ ಅನುಗ್ರಹಕ್ಕಾಗಿ ಅಂದರೆ ನಿಮ್ಮ ರಾಶಿಯ ಅಧಿಪತಿಯ ಒಂದು ಅನುಗ್ರಹಕ್ಕಾಗಿ ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಲು ಅಥವಾ ನೀರು ಅರ್ಪಿಸಿ ಒಂದಿಷ್ಟು ಪ್ರಾರ್ಥನೆ ಪೂಜೆ ಕಾರ್ಯಕ್ರಮಗಳನ್ನ ನೆರವೇರಿಸುವುದರಿಂದ ಒಂದಿಷ್ಟು ಉತ್ತಮವಾದಂತ ಫಲ ನಿಮ್ಮ ರಾಶಿಯ ಅಧಿಪತಿ ಕೊಡುತ್ತಾನೆ. ಇನ್ನು ಕುಟುಂಬ ಶಾಂತಿಗೆ ದುರ್ಗಾ ಅಥವಾ ಪಾರ್ವತಿ ದೇವಿಗೆ ದೀಪ ಹಚ್ಚಿ ಮನೆಯಲ್ಲಿ ಶಾಂತವಾಗಿ ಪೂಜೆ ಮಾಡಿದರೆ ಮನೆಯಲ್ಲಿನ ಹೊಂದಾಣಿಕೆಗಳು ಹೆಚ್ಚಾಗುತ್ತದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.